ಮೈ ಗಾಡ್. ಎಸ್ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಇನ್ನೊಂದು ಬೀಚ್ಗೆ ಹೋಗ್ತಾ ಇದ್ವಿ. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಮ್ಮ ತಂಗಿನೂ ಮಮ್ಮಿನೂ ಬೇಗ ರೆಡಿಯಾಗಿ ಅವ್ರಿಗೆ ತುಂಬ ಚೆನ್ನಾಗಿದೆ ಮಳೇಲಿ ಟ್ರಿಪ್ಪು. ಹೇಗಿದೆ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ಇವತ್ತು ವೀಕೆಂಡ್ ಆ್ಯಂಡ್ ಆಲ್ಸೋ ಮಂಡೇ ಹಾಲಿಡೇ ಇರೋದ್ರಿಂದ ಫ್ಯಾಮಿಲಿ ಜೊತೆ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಎಸ್, ಪಾಂಡಿಚೇರಿಗೆ ಆಫ್ಟರ್ ಲಾಂಗ್ ಟೈಮ್ ಮಮ್ಮಿ ತಂಗಿ ಜೊತೆ ಆ್ಯಂಡ್ ಮೀ ಆ್ಯಂಡ್ ಮೈ ಹಸ್ಬೆಂಡ್. ಸೊ ಆನ್ ದಿ ವೇ ಟು ಪಾಂಡಿಚೇರಿ. ಸೊ ಇವಾಗ ಪೆಟ್ರೋಲ್ ಹಾಕಿಸ್ಕೊಳೋದಕ್ಕೆ ಬಂದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡಾದ್ಮೇಲೆ ಸೀದಾ ಅಮ್ಮ ಮನೆಗೆ ಹೋಗಬೇಕು, ಅವನ್ನ ಪಿಕ್ ಮಾಡಬೇಕು. ಸೊ let's go. Hello Veer. Hello. After a long time ನಾನು ವಾಯ್ಸ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಆವಾಗಲೇ ಹೇಳ್ದಂಗೆ ಪಾಂಡಿಚೇರಿಗೆ ಹೊರಟಿದ್ದೀವಿ. ಮನೆಗೆ ಹೋಗಿ ಇವಾಗ ಅವನ್ನ ಪಿಕ್ ಮಾಡಿ ಹೊರಡಬೇಕು. ಸೊ ನೋಡೋಣ. ಆ್ಯಂಡ್ ಪಾಂಡಿಚೇರಿಲಿ ಇವಾಗ ವೆದರು ರೈನಿ ಅಂತ ಇದೆ, ನೋಡಬೇಕು ಅಲ್ಲಿ ಹೋದಾದ್ಮೇಲೆ ಏನು ಅಂತ. ನನ್ನ ಫ್ರೆಂಡ್ ಹೇಳಿದ್ರು ಅಲ್ಲಿ ಏನೂ ಇಲ್ಲ, ಆರಾಮಾಗಿದೆ ಅಂತ ಅಂದ್ಬಿಟ್ಟು ನನ್ನ ನಂಬ್ಕೊಂಡು ನೈಟ್ ಡ್ರೈವ್ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಅಲ್ವಾ? ಓಕೆ. ಆ್ಯಂಡ್ ಇನ್ನೊಂದು, ಇದು ಗೆಸ್ ಮಾಡಿ ಇದೇನು ಅಂತ. ಇದು ಪೆನ್ ಥರ ಇದೆ, ಇದು ಗೆಸ್ ಮಾಡಿ ಏನು ಅಂತ. ಅಮ್ಮ ಮನೆ, ಇಲ್ಲಿ ಚಳಿ ಜಾಸ್ತಿ. ಯಪ್ಪ, ಹೆಂಗ ಇದ್ದೀರಾ ಇಲ್ಲಿ? ಹಾಂ, ಫುಲ್ ಚಳಿ. ಅಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ಹಲೋ ಹಲೋ, ವೆಲ್ಕಮ್ ವೆಲ್ಕಮ್. ಓ ಮೈ ಗಾಡ್. ಗೈಸ್, ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಗೆ ಬಂದ ತಕ್ಷಣವೇ ಫಸ್ಟ್ ನಾನು ಏನು ಮಾಡಿದ್ದು ಅಂದರೆ ಸ್ನ್ಯಾಕ್ಸು ಅವರು ತೊಗೊಬಂದಿದ್ರು, ನಾವು ತೊಗೊಬಂದಿದ್ರು. ಸೊ ಸ್ನ್ಯಾಕ್ಸ್ ಎಲ್ಲ ಒಂದೇ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಟ್ರಿಪ್ಗೆ ಹೋಗ್ಬೇಕಾದ್ರೆ ಫಸ್ಟು ನೆನಪಾಗೋದು ಸ್ನ್ಯಾಕ್ಸ್ ಐಟಮ್ಸು. ಸ್ನ್ಯಾಕ್ಸ್ ಏನು ತೊಗೊಂಡೋಗೋದು, ಮತ್ತು ಇದು ಕಾರಲ್ಲಿ ಹೋಗ್ತಾ ಟ್ರಾವೆಲಿಂಗ್ ಮಾಡ್ಕೊತ ಏನು ತಿನ್ನೋದು, ಅದರಲ್ಲೂ ಪಾಪ್ಕಾರ್ನ್ ನಂಗೆ ಸಖತ್ ಇಷ್ಟ. ಇದನ್ನು ಪಾಪ್ಕಾರ್ನ್. ಮತ್ತು ಇದು ಡಯಟ್ ಮಾತ್ರ. ಇದೆಲ್ಲ ಅನ್ಹೆಲ್ದಿ ಫುಡ್ಡು, ಬಟ್ ಟ್ರಾವೆಲಿಂಗ್ ಟೈಮಲ್ಲಿ ಮಾತ್ರ ತಿನ್ನೋದಷ್ಟೇ. ಆ್ಯಂಡ್ ಕುಕುಂಬರು ಮತ್ತು ಆರೆಂಜು ನೀವು ಟ್ರಾವೆಲಿಂಗ್ಸ್ ಟೈಮಲ್ಲಿ ತೊಗೊಂಡೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಡಿಹೈಡ್ರೇಟ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತಿಂಡಿ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸಿಗ್ತೀನಿ. ಶೆಕೆ ಆಗ್ತಿಲ್ವಾ? ಫುಲ್ ಶೆಕೆ ಅಲ್ಲ? ಹಾಂ, ತಣ್ಣೀರಲ್ಲೇ ವಾಶ್ ಮಾಡಬೇಕಾಗಿತ್ತು. ಶೆಕೆ ತಾನೇ? ಏನು ಫ್ಯಾನ್ ಬೇಕಾ? ಹಾಂ, ತಗೋ. ಗೈಸ್, ಫುಲ್ಲು ಚಳಿ ಅಂದರೆ ಫ್ರಿಜ್ ಒಳಗಡೆ ಇದ್ದಂಗಿದೆ. ಅವ್ರು ಹೆಂಗೆ ಕಾರ್ ವಾಶ್ ಮಾಡ್ತಿದ್ದಾರೋ ಈ ಚಳಿಲಿ ನಂಗಂತೂ ಗೊತ್ತಿಲ್ಲ. ನಂಗೆ ನಿಲ್ಲೋಕ್ಕೂ ಆಗ್ತಾಯಿಲ್ಲ. ತಗೋ ನ್ಯೂಸ್ ಪೇಪರ್. ಬಾಯ್ಸ್ಗೆ ಏನು ಅಂತಂದರೆ ಕಾರ್ ವಾಶ್ ಮಾಡೋ ಟೈಮಲ್ಲಿ ಎಲ್ಲ ಅವ್ರಿಗೆ ಚಳಿ ಆಗೋಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡು ಕಾರ್ ವಾಶ್ ಮಾಡ್ತಾರೆ. ಹಾಗೆ ಗರ್ಲ್ಸು ಹೆಂಗೆ ಅಂತಂದರೆ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಅವ್ರಿಗೆ ಚಳಿನೂ ಆಗೋಲ್ಲ, ಸೆಕೆನೂ ಆಗೋಲ್ಲ, ಏನೂ ಆಗೋಲ್ಲ, ಫುಲ್ ಫ್ರೀಯಾಗಿ ಕ್ಲೀನ್ ಮಾಡ್ತಾರೆ.
ದಟ್ಸ್ ದ ಡಿಫ್ರೆಂಟ್ ಅಲ್ವಾ ವಿ? ಹಾಂ ಹಾಂ, ಹುಡುಗಿರು ಮನೆ ಕೆಲಸ ಮಾಡ್ಬೇಕಾದ್ರೆ ಚಳಿ ಗಿಳಿ ಏನು ನೋಡಲ್ಲ, ಹುಡುಗರು ವೆಹಿಕಲ್ಸ್ ವಾಶ್ ಮಾಡ್ಬೇಕಾದ್ರೆ ಚಳಿ ಅದು ಇದು ಏನು ನೋಡಲ್ಲ. ಬಟ್ ನೀವು ಒಳಗಡೆ ಮಾಡ್ತಾರ, ನಾವು ಹೊರಗಡೆ ಮಾಡ್ತೀವಿ ಅಷ್ಟೇ ಡಿಫ್ರೆನ್ಸು. ಸರ್ ಗಾಡಿ ವಾಶ್ ಆಯ್ತಾ? ಗಾಡಿ ಪೂಜೆ ಆಯ್ತು, ಸಾರಿ ಗಾಡಿ ವಾಶ್ ಆಯ್ತು. ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಕೇಳು ಇವಾಗ ಇದಾರಲ್ಲ. ಒಂದು ದಿವಸ ರಜಾ ಹುಷಾರು ನಿದ್ದೆ. ನಾವೆಲ್ಲರೂ ಬಾದಾಮ್ ಮಿಲ್ಕ್ ತೊಗೊಂಡಿದ್ದೀವಿ ಕಾಫಿ ಬದಲು. ಬೆಸ್ಟ್ ಬಾದಾಮ್ ಮಿಲ್ಕು ಅಲ್ಲ. ಬಿಸ್ಕೆಟ್ ಇದೆ ಗೈಸ್. ಇದು ಪಾಂಡಿಚೇರಿಗೆ ರೀಚ್ ಆದ್ವಿ. ನನ್ನ ಮೈಕು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಮೈಕು ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಮಳೆ ಬೇರೆ ಬರ್ತಾ ಇದೆ. ಎಲ್ಲ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಸನ್ರೈಸ್ ನೋಡೋಕ್ಕಾಗಲಿಲ್ಲ ಮಳೆ, ಅದಕ್ಕೆ. ಯಾವ ಬೀಚ್ ಇದು? ಎಡನ್. ಸೊ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಮಳೆಯಲ್ಲಿ ಬೀಚಿಗೆ ಹೋಗ್ತಾ ಇದ್ದೀವಿ. ಮಳೆಯಲ್ಲಿ ಜೊತೆಯಲ್ಲಿ ಬೀಚ್ ಹೋಗ್ತಾ ಇದ್ದೀವಿ. ಹಾಂ. ಫುಲ್ಲು ಮಳೆ, ಇಲ್ಲಿ ಸೈಕ್ಲೋನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಫುಲ್ಲು ಮಳೆ ಅಂದರೆ ಮಳೆ. ತುಂಬ ಚೆನ್ನಾಗಿದೆ ಮಳೆಯಲ್ಲಿ ಟ್ರಿಪ್. ಹೇಗಿದೆ? ಭಯಂಕರವಾಗಿದೆ. ನಿಮ್ಗೆ ಭಯಂಕರ ಮಳೆ ಎಲ್ಲಿದ್ಯಾ ಕಾವು? ನಾನು ಇಲ್ಲೇ ಇದ್ದೀನಿ. ಎಲ್ಲಿದ್ದೀರಾ? ಭಯಂಕರವಾಗಿ ಪಾಂಡಿಚೇರಿಲಿ ಮಳೆ ಇಲ್ಲ, ಬನ್ನಿ ಬನ್ನಿ ಅಂತ ನನ್ನ ಫ್ರೆಂಡ್ನ ಕೇಳಿದೆ. ಅವರು ಅಂದರೆ ತಮಿಳ್ನಾಡು ಸೈಡ್ ಅವರೇ. ಇಲ್ಲ ಏನು ಮಳೆ ಇಲ್ಲ ಅಂತ ಹೇಳಿದ್ರು ನೆನ್ನೆ ನೈಟು. ಅದಕ್ಕೆ ನನ್ನ ನಂಬ್ಕೊಂಡು ಎಲ್ಲರೂ ಬಂದರು. ಇವಾಗ ಬೈತಿದ್ದಾರೆ. ಬಟ್ ಚೆನ್ನಾಗಿದೆ ಅಲ್ಲ, ಕೂಲಾಗಿ ಕಪ್ಪೆತ್ಕೊಂಡು ಹೋಗ್ಬಿಡೋದು ಹಂಗೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ಎಸಿ ಆಗ್ತದೆ ಒಳಗಡೆ ಪಾಕೆಟ್. ಓಕೆ. ಸೊ ಇವಾಗ
ಒಂದು ಬೀಚ್ ನೋಡಿಕೊಂಡು ಬಂದು ಕಾಫಿ ಕುಡಿತಾ ಇದ್ದೀವಿ. ಬೈಕೊಂತ ಇದೆಯಾ ನೀನು? ನಾನು ಶುಗರ್ ಲೆಸ್ ಅಂತ ಹೇಳಿರ್ಲಿಲ್ಲ, ಶುಗರ್ ಹೇಳಿದ್ದೆ ನನ್ಗೆ. ನಾನು ಯಾಕೋ ಶುಗರ್ ಕಾಫಿ ಕುಡಿಬೇಕು ಅಷ್ಟಕ್ಕೂ ಬಿಡೇ. ಬಿಸ್ಕೆಟ್ ಎಲ್ಲ ಶುಗರಿ ಬಿಸ್ಕೆಟ್ ತಿಂದಿರೋದು. ನಾನು ಶುಗರ್ ಲೆಸ್ ಜಾಸ್ತಿ, ನಾನು ಶುಗರ್ ಬಿಟ್ಟಿದ್ದೀನಿ. ಬಟ್ ಟ್ರಿಪ್ ಟೈಮಲ್ಲಿ ಯಾಕೋ ಶುಗರ್ ತಿನ್ಬೇಕು ಅನ್ನಿಸ್ತಿದೆ, ಅದಕ್ಕೆ. ಅವಾಗ ಅನ್ಸುತ್ತೆ, ನಮ್ಮ ಮನೆಗೆ ಬಂದಾಗ ಅನ್ಸುತ್ತೆ. ಏನಿಲ್ಲ. ಕಪ್ ಕಲರ್ ಚೆನ್ನಾಗಿದೆ ಅಲ್ಲ. ಹಾಂ ಗೈಸ್, ಟೋಟಲಿ ನಮಗೆ ರೂಮ್ ಸಿಕ್ತು. ರೂಮ್ ಆ್ಯಕ್ಚುಲಿ ಆಫ್ ಡೇ ಚೆಕ್ ಮಾಡಿದ್ದೀವಿ. ಫ್ರಮ್ 8 o'clock ಟಿಲ್ 12:30ವರೆಗೂ ಚೆಕ್ ಮಾಡಿದ್ವಿ. ರೂಮ್ಸ್ ಫುಲ್ಲು ಬುಕ್ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಫೈನಲಿ ನಮಗೆ ರೂಮ್ ಸಿಕ್ಕಿದೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ನಮ್ಮ ಮನೆಯವ್ರು ಆಲ್ರೆಡಿ ಸ್ವಿಮ್ಮಿಂಗ್ ಪೂಲಿಗೆ ಇಳಿದಿದ್ದಾರೆ. ಸೊ ಬಟ್ ನಾನು ಇಳಿಯಂಗಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂ. ಎಸ್, ಇವಾಗ ನಮ್ಮ ಸಿಸ್ಟರು ನಮ್ಮ ಮಮ್ಮಿ ಇನ್ನೂ ಬಂದಿಲ್ಲ, ಬರ್ತಾರೆ. ಹಾಯ್ ಮಾಡು. ಗೈಸ್, ನಮ್ಮ ತಂಗಿನೂ ಇಳಿತಾ ಇದ್ದಾಳೆ. ಇಳಿ. ನಾನು ಇಳಿಯಲ್ಲಪ್ಪ. ನಮ್ಮ ಮಮ್ಮಿನೂ ನಾನು ಒಂದು, ನಾವಿಬ್ರು ನೀರಿಗೆ ಇಳಿತಿಲ್ಲ. ದುಮ್ಕೋ ಯಾಕೆ ತೆಗಿತೀನಿ? ಎಲ್ಲರಿಗೂ ಫೋಟೋ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅವನಿಗೆ ಬರುತ್ತೆ ಸ್ವಿಮ್ಮಿಂಗು. ಹಾ, come on Kavya, come on. ಏನು ಭಯ ಪಡ್ತಾ ಇದೀಯಾ? ಎಸಿಲ್ಲ. ಸೊ ರೂಮ್ ತುಂಬಾ ಚೆನ್ನಾಗಿದೆ ಗೈಸ್. ಇಲ್ಲಿ ಪಾರ್ಕಿಂಗು ಮತ್ತೆ ಒಂದ್ ನಿಮಿಷ, ಇಲ್ಲಿ ರೂಮ್ ಚೇಂಜಸ್, ರೂಮ್ ಇದೆ ಚೇಂಜ್ ಮಾಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್ದು ಇದಾದ್ಮೇಲೆ. ಅಂಡ್ ಅಲ್ಲೆಲ್ಲ ರೂಮ್ಸ್ ಇದೆ. ಸೊ ನೈಸ್ ಪ್ಲೇಸ್. ಹಾಗೆ ಅಲ್ಲಿ ಚಿಲ್ಔಟ್ ಮಾಡೋದಕ್ಕೆ. ನನ್ನ ಫೋಟೋ ಇನ್ನೂ ತೆಗ್ದಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮತ್ತೆ ಇನ್ನೊಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಬಟ್ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಓಹೋ ಮಮ್ಮಿ. ಎಸ್, ನನ್ನ ಔಟ್ಫಿಟ್ ಇವತ್ತು ಈ ಥರ ಇದೆ. ಇವಾಗ ಫೈನಲಿ ಇವಾಗ ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನಮಗೆ ತುಂಬ ಆಫ್ ಡೇ ಆದಾದಮೇಲೆ ಹೋಟೆಲ್ ಸಿಕ್ತು, ನಮಗೆ ರೂಮ್ ಸಿಕ್ತು. ತುಂಬ ಬುಕ್ಕಿಂಗ್ಸ್ ಆಗಿದೆ. ಯಾಕೆಂತಂದರೆ ಇವಾಗ ಹಾಲಿಡೇ ಟೈಮು, ವೀಕೆಂಡ್ ಟೈಮ್ ಆಗಿರೋದ್ರಿಂದ ಫುಲ್ ರೂಮ್ಸ್ ಎಲ್ಲ ಬುಕ್ಕಿಂಗ್. ಸೊ ಫೈನಲಿ ನಮಗೆ ವೆಯ್ಟ್ ಮಾಡಿದ್ಕೂ ತುಂಬ ಚೆನ್ನಾಗಿರೋ ಸಿಕ್ತು ಅಲ್ಲವೇ. ಸೊ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು. ಎಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಮಳೆಯಲ್ಲೇ ಬೀಚ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಹೋಟೆಲ್ ನೇಮ್ ಬಂದ್ಬಿಟ್ಟು ಪಿಸೋ ತಾನೇ? ಪ್ರಿಸೋ. ಆ್ಯಂಡ್ ಆಲ್ಸೋ ಈ ಅಡ್ರೆಸ್ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ವರ್ತ್ ಇದೆ, ಪ್ರೈಸ್ ಕೂಡ ವರ್ತ್ ಇದೆ. ಸೊ ಲೆಟ್ಸ್ ಗೋ. ಇವಾಗ ಫಸ್ಟು ಲಂಚ್ ಮಾಡಿಬಿಟ್ಟು ಆಮೇಲೆ ಬೀಚ್ಗೆ ಹೋಗ್ತೀವಿ. ಸೊ ಕೋಲ್ಡ್ ಆಗ್ಬಿಟ್ಟಿದೆ.
ಇವಾಗ ಫ್ರೆಂಚ್ ಕಾಲೋನಿಲ್ಲ ಇದ್ದೀವಿ. ಸೊ ಎಲ್ಲ ಫೋಟೋ ಶೂಟ್ ನಡೀತಾ ಇದೆ. ಸೊ ಫೋಟೋ ಶೂಟ್ ಆ್ಯಂಡ್ ವೀಡಿಯೋಸ್ ಸೂಪರ್ ಆಗಿದೆ. ವೆದರ್ ಮಾತ್ರ ತುಂಬ ಕೂಲಾಗಿದೆ. ಚೆನ್ನಾಗಿದೆ. ಗೈಸ್ ಫುಲ್ಲು ಮಳೆ 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 ಮಳೆಯಲ್ಲಿ ಅಂಬ್ರೆಲಾಗಳು ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಪ್ಲೇಸಸ್ಸೇ ನೋಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ರೈನ್ ಕೋಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸೈಕ್ಲೋನ್ ಏನೂ ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ಪ್ಲೇಸಸ್ ನೋಡಬೇಕು. ನೋಡಿದೆ ಅಂತೂ ಹಂಗೆ ಹೋಗೋಕ್ಕಾಗಲ್ಲ. ಗೈಸ್ ಇವಾಗ ಬೀಚ್ ಹತ್ರ ಬಂದಿದ್ದೀವಿ. ವಾವ್ ಸೂಪರ್ ಆಗಿದೆ ಮಾತ್ರ. ಏನಾದ್ರೂ ಮೇಲಾ? ಏ ನೋಪ ಬೇಡ, ಅಲ್ಲಿ ಮೇಲೆ ಅಂತೆ. ಸೂಪರ್ ಆಗಿದೆ ವ್ಯೂ ಮಾತ್ರ. ಸೂಪರ್ ವ್ಯೂ. ಕೇರ್ಫುಲ್. ಗೈಸ್ ಇದು ಸಮೋಸ ಮತ್ತು ಕಾಫಿ ಟೀ ಹಾಗೆಯೇ ವ್ಯೂ ನೋಡ್ಕೊಂಡು ಸ್ನ್ಯಾಕ್ಸ್ ತಿಂತಾ ಇರೋದ್ರಲ್ಲಿ ಥ್ರಿಲ್ಲಿಂಗ್ ಇದೆ. ಕಾಫಿನ ಟೀನಾ? ಕಾಫಿನೇ. ನೀವು ಟೀ ಕುಡಿಯಲ್ಲ? ಎಲ್ಲ ನೋಡಿಕೊಂಡು ಬಂದಿದ್ದು. ತುಂಬ ಮಳೆ ಅಂದರೆ ತುಂಬ ಮಳೆ ಬರ್ತಾ ಇದೆ. ಪಾಂಡಿಚೇರಿ ಫುಲ್ಲು ಏನೋ ರೋಡೆಲ್ಲ ಬೀಚ್ ಆಗೋಗ್ಬಿಟ್ಟಿದೆ. ಅಷ್ಟು ಇದು ಮಳೆ, ಭಯಂಕರ ಮಳೆನೇ. ಸೀರಿಯಸ್ಲಿ ಈಗೂ ಉಂಟು. ಈಗೂ ಉಂಟು ಪಾಂಡಿಚೇರಿಯಲ್ಲಿ ಮಳೆ. ಹೌದು, ಸೈಕ್ಲೋನ್ ಫುಲ್ಲು ಇವಾಗಲೂ ಬರ್ತಾ ಇದೆ. ಸೊ ಇವಾಗ ಅಲ್ಲೇ ಮೆಗ್ಡಿ ಇದೆಯಲ್ಲ, ಮೆಗ್ಡಿಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಡ್ರೈವ್ ಥ್ರೂ ಅಂತ. ಕಾರೆಲ್ಲ ಕುತ್ಕೊಂಡು ಆರ್ಡರ್ ಮಾಡಿ ಅಯ್ಯೋ ದೇವ್ರೆ. ಗೈಸ್ ಸೀರಿಯಸ್ಲಿ ಏನು ಅಂತಂದ್ರೆ ಹಾಲಿಡೇ ಸೀಸನ್ ಅಲ್ಲಿ ಮಾತ್ರ ಎಲ್ಲೂ ಬರಬಾರ್ದು ಅನ್ನಿಸ್ಬಿಡ್ತು. ಯಾಕೆಂತಂದ್ರೆ ಯಾವ ಹೋಟೆಲ್ಗೆ ಹೋಗ್ಲಿ ಕ್ಯೂ ವೆಯ್ಟ್ ಮಾಡಬೇಕು. 1 hour 2 hour ಆದ್ಮೇಲೆ ಊಟ ಸಿಗ್ತಾ ಇರೋದು. ಇವಾಗ ಮೆಗ್ಡಿಗೂ ಕೂಡ ನೋಡಿ ಎಷ್ಟು ಪಾರ್ಕಿಂಗ್ಗೆ ಎಂಟಿ ಇಲ್ಲ. ಅಷ್ಟು ಜನ ಅಂದ್ರೆ ಜನ, ಇರೋವರ ಜನ, ಎಲ್ಲ ಸ್ಟೇಟಲ್ಲಿ ಇರೋ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಟ್ ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್. ನೈಸ್ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಏನು ಒಳಗೆ ಹೋಗೋದಾ ಅಥವಾ ಏನು? ಜಾಗನೇ ಇಲ್ಲ ಅಲ್ಲಿ. ಏನಿಲ್ಲ, ಇಲ್ಲಿ ಹಾಕಿ ನಿಲ್ಲಿಸ್ತೀನಿ ಗೇಟ್ ಮುಂದೆ ಅಷ್ಟೇ. ಲೈತಲ್ಲ ಸ್ಪೇಸ್ ಇದೆ. ಹೇಳ್ತೆ ಕರಿತಿದ್ದೆ ನೋಡು ಸೆಕ್ಯೂರಿಟಿ. ನೋಡ್ದಾ? ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಇವಾಗ ಫ್ರೆಶ್ ಅಪ್ ಆಗಿ, ಇವಾಗ ಟೈಮ್ 9:45. ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿಗೆ ಹೋಗಬೇಕು. ನಮ್ಮ ತಂಗಿನೂ ನಮ್ಮ ಮಮ್ಮಿನೂ ಬೇಗ ರೆಡಿ ಆಗಿ ಅವರೆಲ್ಲ ಫುಲ್ಲು ವಾಕ್ ಮಾಡಿ 1 hour. ಹಲೋ, ಗುಡ್ ಮಾರ್ನಿಂಗ್ ಫ್ರಮ್. ಓಕೆ, ಕಮ್ ಕಾಫಿ ಕೊಡಿ.
ರೆಡಿ ಆಗಿಲ್ಲ, ಸೊ ನಾವೇನು ಲೇಟಾಗೇನಿಲ್ಲ. ಸೊ ಓಕೆ, ನಿನ್ನೆ ಫುಲ್ಲು ಮಳೆ ಇವತ್ತು ಫುಲ್ ವೆದರ್ ತುಂಬ ಕೂಲಾಗಿದೆ. ನನ್ನ ಔಟ್ಫಿಟ್ ತೋರಿಸ್ತೀನಿ. ಬಟ್ ಏನಂತಂದರೆ ನಿನ್ನೆ ಮಳೆಯಲ್ಲಿ ಸ್ವಲ್ಪ ಶೂ ನಿಂತೋಗ್ಬಿಟ್ಟಿದೆ, ಇನ್ನೂ ಡ್ರೈ ಆಗಿಲ್ಲ. ಇವತ್ತು ನಾವು ಹೋಗೋ ಪ್ಲೇಸಲ್ಲಿ ಒಂದು ಸ್ವಲ್ಪ ಕಿಲೋಮೀಟರ್ ವಾಕ್ ಇದೆ, ಅದಕ್ಕೋಸ್ಕರ ಹೀಲ್ಡ್ ಹಾಕಲಿಲ್ಲ, ಶೂವೇ ಹಾಕಿದ್ದೀನಿ. ಸೊ ನನ್ನ ಔಟ್ಫಿಟ್ ಇವತ್ತೆಲ್ಲರ ಔಟ್ಫಿಟ್ ಈ ಥರ ಇದೆ. ಗೈಸ್, ಇಲ್ಲೇನೋ ಕಾಫಿ ಟೀ ಇನ್ನೂ ರೆಡಿ ಆಗಿಲ್ಲ, ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲೋಗಿದ್ರು ಹೋಗಿ ಇಲ್ಲೇ ರೋಡ್ ಕ್ರಾಸ್ ಮಾಡಿದ್ರೆ ಬೀಚ್ ಎಲ್ಲಿ ಅಂದರೆ ಲೈಕ್ ಬೀಚ್ ಸೈಡ್ ಅಷ್ಟೇ. ಸ್ವಲ್ಪ ಆಚೆ ಹೋಗಿ ಕಾಫಿ ಶಾಪ್ ಚೆಕ್ ಮಾಡೋದು, ಯಾವುದು ಸೊ ಫೈನಲಿ ಟೀ ರೆಡಿ. ಅದು ಪೋರ್ ಮಾಡಬೇಕು. ಹಾಂ, ಟೀ ಪ್ರಿಪೇರ್ ಮಾಡಿಕೊಡ್ರಿ ಬೇಗ. ಎಷ್ಟೊತ್ತು ಮಾಡ್ತೀರಾ? ಸ್ಟಿಲ್ ಇಟ್ಸ್ ನಾಟ್ ರೆಡಿ. ವಿತೌಟ್ ಶುಗರಾ? ವಿತ್ ಶುಗರ್. ಶುಗರ್ ಹಾಕಿ ಅಷ್ಟು. ಸಾಕು. ಕಾಫಿ ಬೇಕಿತ್ತು ನನಗೆ. ಅವ್ರು ನಿನ್ನ ಟೀ ಏನೋ ಕುಡಿತಾ ಇದ್ದೀಯ? ಇವಾಗ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇಡ್ಲಿ, ದೋಸೆ, ಚಟ್ನಿ. ಆ್ಯಂಡ್ ಇಲ್ಲಿ ಪೊಂಗಲ್ ಫೇಮಸ್ ಅಲ್ಲ? ಎಷ್ಟು ತಿಂಡಿ ಆಯಿತು, ಇವಾಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಜೊತೆ ಇದು ವೆದರು, ವಾವ್, ದಿಸ್ ಇಸ್ ಮೈ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಹಾಂ, ಕಾಫಿ ಜೊತೆ ಈ ಥರ ಕೂಲ್ ವೆದರ್ ಸಿಕ್ಬಿಟ್ರೆ ಯಾವ ಕಂಪ್ನಿನೂ ಬೇಡ ನನಗೆ, ಇಷ್ಟೇ ಸಾಕು. We are checking out now. ಸೊ ಇವಾಗ 2 ಪ್ಲೇಸಸ್ ಇದೆ, ನೋಡಿಕೊಂಡು ಹಾಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗಬೇಕು. ಗೈಸ್, ಇವಾಗ ನಾವು ಹಾರೋವೆಲ್ ಬೀಚಿಗೆ ರೀಚ್ ಆಗಿದ್ದೀವಿ. ಸಕ್ಕತ್ತಾಗಿದೆ. Hello guys, good morning. Good morning. Wow. Serious. Guys. ಅಲ್ಲಿ ಹೋಗೋಣ. ಗೈಸ್, ಸಕ್ಕತ್ತಾಗಿದೆ ಮಾತ್ರ. ಸಮುದ್ರಗಳ ಅಲೆ ಸೌಂಡು. ಇದರಲ್ಲಿ ಒಂದಕ್ಕಿಂತ ಒಂದು ಬೀಚ್ ಸಕ್ಕತ್ತಾಗಿದೆ ಪಾಂಡಿಚೇರಿಲಿ ಮಾತ್ರ. ಪಾಂಡಿಚೇರಿಲಿ ಒಂದಕ್ಕಿಂತ ಒಂದು ಬೀಚ್ ಸೂಪರ್ ಆಗಿದೆ.
ಗೈಸ್ ಇವಾಗ ಆರೋವಿಲ್ ಬೀಚಿಂದ ಆರೋವಿಲ್ ಡೂಮ್ ಅಂದರೆ ಗೋಲ್ಡ್ ಕಲರಲ್ಲಿ ಇತ್ತಲ್ಲ ಅದು ನೇಮ್ ಏನು ಹೇಳೋ ಹೇಳೋ ನಾನು ಚೆಕ್ಕೆ ಮಾಡಿಲ್ಲ ನೋಡಿ ಗೈಸ್ ಹೇಳು ಅಂದ್ರೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಕಮ್ ಫಾಸ್ಟ್. ಮಾರ್ನಿಂಗಿಂದ ವಾಕ್ ಆಗಿರಲಿಲ್ಲ, ಮಾರ್ನಿಂಗಿಂದಲ್ಲ 2 ಡೇಸಿಂದ. ಸೊ ಇವಾಗ ವಾಕ್ ಥರ ಆಗ್ತಾ ಇದೆ. ಅನ್ಹೆಲ್ದಿ ಫುಡ್ಡು 2 ಡೇಸಿಂದ ಅನ್ಹೆಲ್ದಿ ಫುಡ್ ತಿಂದು ಇವಾಗ ಸ್ವಲ್ಪ ವಾಕ್ ಮಾಡೋದ್ರಿಂದ ಫುಲ್ ಖುಷಿ ಆಗ್ತಾ ಇದೆ. ಎಷ್ಟು ಕಿಲೋಮೀಟರ್ ಇದೆ? 1.5. ಓಕೆ ಫೈನ್. ಏರ ಸುತ್ತೈತೆ. ಗೈಸ್ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಹಾಕಿದ್ದಾರೆ, ಸ್ಟೋರೀಸ್ ಹಾಕಿದ್ದಾರೆ, ಮ್ಯೂಸಿಯಂ ತರ ಇಟ್ಟಿದ್ದಾರೆ. ಇವಾಗ ಮಾತೃ ಮಂದಿರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಬಸ್ಸನ್ನು ಕೂಡ ಇದೆ, 1.5 ಕಿಲೋಮೀಟರ್ ಇದೆ ಒಳಗಡೆ. ಬಸ್ಸಲ್ಲೂ ಹೋಗ್ಬೋದು, ನೆಟ್ಕೊಂಡು ಹೋಗ್ಬೋದು. ನಾವು ಥಿಂಕ್ ಮಾಡ್ತಾ ಇದ್ದೀವಿ ಇಂದ್ರಲ್ಲಿ ಹೋಗೋದು. ಇಂದ್ರಲ್ಲಿ ಹೋಗೋಣ, ನೆಟ್ಕೊಂಡು ಹೋಗೋಣ, ನೆಟ್ಕೊಂಡು ವಾಕ್ ಆದಂಗೆ ಆಗುತ್ತೆ. ಅಮ್ಮ ವಾಕ್ ಮಾಡ್ಬೇಕಮ್ಮ, 2 ದಿವಸದಿಂದ ಸರಿಯಾಗಿ ವಾಕ್ ಮಾಡಿಲ್ಲ. ದಪ್ಪ ಆಗ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ. ಅದು ವಿಡಿಯೋ ಮಿರರ್ ಅಲ್ಲ. ನೋಡಿ ಅನ್ಹೆಲ್ದಿ ಫುಡ್ 2 ಡೇಸಿಂದ ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ. ನಾವಿಬ್ರು ವಾಕ್ ಹೋಗೋಣ ಬಾ ವೀರ, ಅವರಿಬ್ರು ಬಸ್ಸಲ್ಲಿ ಬರಲಿ. 1.5 ಕಿಲೋಮೀಟರ್. ಪೊಲೀಸ್ ಬಸ್ ಬರುತ್ತಲ್ಲ ಆ ಥರ ಬರುತ್ತೆ. ಇಬ್ರು ಜೊತೆಲಿ ನೆಟ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ ವಾಕ್. ಥಿಂಕಿಂಗ್ ಗೈಸ್, ಥಿಂಕಿಂಗ್ ನೆಟ್ಕೊಂಡು ಹೋಗೋದಾ ಏನು ಅಂತ. ನೀವಿಬ್ರು ಗಾಡೀಲಿ ಬನ್ನಿ, ನಾನು ವೀರ ನೆಟ್ಕೊಂಡು ಹೋಗ್ತೀವಿ. ಏನು ಗೊತ್ತಾ, ಕಾಡೊಳಗಡೆ ನೆಟ್ಕೊಂಡು ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅವ್ರದ್ದೇ ಒಂದು ಕಮ್ಯುನಿಟಿ, ಫುಲ್ ಎಲ್ಲ ಫಾರಿನ್ ಫ್ರೆಂಡ್ಸ್ ಎಲ್ಲ ಫ್ರೀ. ಅದೇ ಅವನೇನೋ ಹಂಗೆ ಹೋಗ್ಬಿಡ್ಬೇಕು. ನಾನು ಇವಾಗ ಗೈಸ್ ಫೈನಲಿ ವಾಕ್ ಮಾಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏನು ಗೊತ್ತಾ, ಎಲ್ಲಿ ವಾಕ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಅಲ್ಲಿ ವಾಕ್ ಮಾಡಿಬಿಡ್ಬೇಕು ಗೈಸ್. ಯಾಕೆಂತಂದರೆ ವರ್ಕ್ ಬ್ಯುಸಿ ಸ್ಕೆಡ್ಯೂಲಲ್ಲೆಲ್ಲ ಏನಾಗ್ತೀವಿ ಅಂತ ವಾಕ್ ಮಾಡೋಕ್ಕೂ ಟೈಮ್ ಸಿಕ್ಕಿದ್ರೂ ವಾಕ್ ಮಾಡೋಕ್ಕಾಗಲ್ಲ. ವರ್ಕಿಗೆ ಬೇಗ ರೀಚ್ ಆಗಬೇಕು, ಅದು ಇದು ಅಂತ ಏನಾದರೂ ಸ್ಕೆಡ್ಯೂಲ್ ಇರುತ್ತೆ. ಸೊ ಟೈಮ್ ಸಿಕ್ಕಿದಾಗ ಏನಕ್ಕೆ ವಾಕ್ ಮಿಸ್ ಮಾಡಬೇಕು ಅಲ್ವಾ? ಸೊ ಎಲ್ಲನೂ ವಾಕಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಲ್ವಾ ವಿ? ಹೌದು. ಬಟ್ ಚೆನ್ನಾಗಿದೆ, ಅಂದರೆ ಬಿಸಿಲಿಲ್ಲ ಇಲ್ಲಿ, ಮರ ಗಿಡಗಳ ಮಧ್ಯೆ ವಾಕ್ ಮಾಡಿಕೊಂಡು. ಹಾಂ, ಫಾಸ್ಟ್. ಈ ಪ್ಲೇಸ್ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ? ಹಾಂ, ವೆದರ್ ಇಲ್ಲಿ ಫ್ರೀ ಟಿಕೆಟ್ ಆ್ಯಂಡ್ ಫ್ರೀ ಬಸ್ಸಸ್, ನೋ ಚಾರ್ಜಸ್. எப்படி பாஸ் எப்படி வாங்க நீங்க பாஸ் கடி பாஸ்
ಎಸ್ ವಾಂಗು ತಗೊಂಡಿದ್ದೀವಿ. ಇಲ್ಲಿ ವಾಕ್ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಬಸ್ಸಲ್ಲಿ ಹೋದರೆ ಇವೆಲ್ಲ ಮಿಸ್ ಮಾಡ್ಕೊತೀರಾ ಗೈಸ್. ವೈಲ್ಡ್ ಲೈಫ್ ಮ್ಯೂಸಿಯಂ. ವೈಲ್ಡ್ ಲೈಫ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಸೊ ಎಲ್ಲ ಅನಿಮಲ್ಸ್ ಬರ್ಡ್ಸ್ನೆಲ್ಲ ನಾವು ಸೇವ್ ಮಾಡೋಣ. ತುಂಬಾ ಇಷ್ಟು ದೂರದಿಂದ ನೋಡ್ಬೇಕು ಗೈಸ್. ಅದ್ರೊಳಗಡೆ ಇದು ಲಿಂಗ ತರ ಪ್ರತಿಷ್ಠಾಪನೆ ಮಾಡಿದಾರಂತ. ಅದ್ರ ಸೊ ಹತ್ರ ನೋಡಕ್ ಬಿಡೋದಿಲ್ಲ. ಗೈಸ್ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ನಾನು ಮತ್ತೆ ಇವರು ನೆಟ್ಕೊಂಡೆ ಹೋಗ್ತಾ ಇದೀವಿ. ಅವರು ಬಸ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು. ತುಂಬಾ ರಶ್ ಇದೆ. ಸೊ ಅದಕ್ಕೋಸ್ಕರ ನೆಟ್ಕೊಂಡು ಹೋಗೋದು, ವೆಯ್ಟ್ ಮಾಡೋ ಬದಲು ನೆಟ್ಕೊಂಡೆ ಹೋಗ್ಬೋದು ಅಂತ ನಾವು ನೆಟ್ಕೊಂಡು ಹೋಗ್ತಾ ಇದೀವಿ. ಫಸ್ಟ್ ರೀಚ್ ಆಗಿದ್ದು, ಅವ್ರು ಇನ್ನೂ ಬಂದಿಲ್ಲ. ನಾವು ಬಂದು ನಾನು ಕೋಲ್ಡ್ ಕಾಫಿ ಕುಡಿದು ಅವ್ರು ಐಸ್ ಕ್ರೀಮ್ ಖಾಲಿ ಮಾಡಿದ್ರು, ಇನ್ನೂ ಬಂದಿಲ್ಲ. ಇಲ್ಲೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನೈಸ್. ಮಕ್ಳನ್ನ ಕರ್ಕೊಂಬಂದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಪ್ಲೇಸ್. ಅಲ್ಲ, ತುಂಬ ಇಷ್ಟ ಆಗುತ್ತೆ. ಎಸ್ ಗೈಸ್, ಇದು ಟ್ರಿಪ್ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಮುಗೀತು. ಇವಾಗ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆಗೋದು ಅರೌಂಡ್ 8:30 ಆಗುತ್ತೆ. ನೋಡಬೇಕು ಬ್ಯಾಂಗ್ಳೂರಲ್ಲಿ ಯಾವ ಥರ ಟ್ರಾಫಿಕ್ ಇರುತ್ತೆ ಅಂತ. ಸೊ ಫೋಟೋಸು ಮತ್ತು ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸೇಮ್ ಲಾವಣ್ಯ ಭಂಡಾರಿ ಅಂತಲೇ ಇದೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹಾಗೇ ನಾವು ಸ್ಟೇ ಆಗಿದ್ದು ಹೋಟೆಲ್ ಅಲ್ಲಿ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಸೊ ತುಂಬ ಚೆನ್ನಾಗಿತ್ತು ಪ್ಲೇಸಸ್ಸು. ಬೀಚಸ್ ಮಾತ್ರ ಸೂಪರ್ ಆಗಿತ್ತು. ಆಬ್ವಿಯಸ್ಲಿ ಎಲ್ಲರಿಗೂ ಪಾಂಡಿಚೇರಿ ಫಸ್ಟು ಬೀಚ್ ಪ್ಲೇಸ್ ಅಂದರೆ ಪಾಂಡಿಚೇರಿ ಅಂತಲೇ ಬರೋದು. ಸೊ ಈ ಸತಿ ಪಾಂಡಿಚೇರಿಗೆ ಹೋಗಿ ಬಂದ್ವಿ. ಚೆನ್ನಾಗಿತ್ತು. ಹೇಗಿತ್ತು? ಚೆನ್ನಾಗಿತ್ತು. ಇಟ್ಸ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಅಮ್ಮ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಕಾವ್ ಫುಲ್ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು. ಎಸ್ ಆ್ಯಂಡ್ ಇದು ಸ್ಟಾರ್ಟಿಂಗ್ ಡೇ ಇದು ವೆದರ್ ತುಂಬ ಕೂಲಾಗಿತ್ತು. ಪ್ಲಸ್ ರೈನಿ ಜೊತೆ ಮಳೆ ಜೊತೆ ಎಲ್ಲ ಪ್ಲೇಸಸ್ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್. ಹಾಗೆ ಇವತ್ತು ಫುಲ್ಲು ವೆದರು ಕೂಲ್ ಆ್ಯಂಡ್ ಹಾಟ್ ಎಲ್ಲ ಮಿಕ್ಸಪ್ಪು ಚೆನ್ನಾಗಿತ್ತು. ಸೊ ಇದು ನೀವೆಲ್ಲ ವೀಕೆಂಡಲ್ಲಿ ಹಾಲಿಡೇ ಸೀಸನಲ್ಲಿ ಎಲ್ಲಿ ಟ್ರಿಪ್ಗೆ ಹೋಗಿದ್ರಿ, ಯಾವ ಥರ ಏನು ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋಸ್. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾವಣ್ಯ ಭಂಡಾರಿ. ಬಾಯ್.